ಅಂಬೋರುಗಾಕ್ಷಿ ಸೀತೆಯನ್ನ ಕಾವೇರಿ ಪರಿಯ ಅಂಬೋರುಗಾಕ್ಷಿ ಸೀತೆಯನ್ನ ಕಾವೇರಿ ಪರಿಯ कावेरी परिया छेदा ಲಕ್ಷ್ಮಣ ಅಣ್ಣ ಜಾನಕಿ ಎಲ್ಲಿರುವೆ ಹೇಗಿರುವೆ ಮನಗೊರೆ ದಿನಗಳು ಕಳೆದಂತೆಲ್ಲ ನನ್ನ ಮನಸ್ಸಿನ ಚಿಂತೆಯೂ ಬಲವಾಯ್ತಲ್ಲ ಬಂದು ಒಂದು ಮಾತನ್ನಾದರೂ ಆಡಬಾರದೆ ಲಕ್ಷ್ಮಣ ಅಣ್ಣ ವಾಲಿ ವಧೆಯಾಗಿ ವರ್ಷ ಕಾಲ ಕಳೆದರೂ ಶೀತಾನ್ವೇಷ ಕಾಲದಲ್ಲಿ ತೊಡಗಲಿಲ್ಲ ನೀನೀಗಲೇ ಹೋಗಿ ಸುಗ್ರೀವನನ್ನು ಎಚ್ಚರಿಸು ಹಾಗೆ ಆಗಲಿ ಅಣ್ಣ ಹೇಗಲ ಸುಗ್ರೀವನ ಹೇಗಲ ಸುಗ್ರೀವನ ಭಾಗೋವನ ಜವದೊಳ್ಳ ಗಜ ಮಾಡಿದ ಉಪಕಾರಗಳನ್ನು ನೋಡದ ಮಧಾಂತಿಯಾಳು ಕೋಣೆ ಮೆಲ್ಲದಲ್ಲಿರುವ ಮಾಡಿದ ಉಪಕಾರಗಳನ್ನು ನೋಡದ ಮಧಾಂತಿಯಾಳು ಕೋಣೆ ಮೆಲ್ಲದಲ್ಲಿರುವ ದುಳವ ನರನರ ದುಳವ ನರನರ ಪರಿಪರಿ ವಿಧದಲ್ಲಿ ಜಯಿಸಿದನ ಪರಿಪರಿ ವಿಧದಲ್ಲಿ ಜಯಿಸಿದನ ಭಾಗೋವನ ಜವದೊಳ್ಳ ಗಜ ಹೀಗಲ ಸುಗ್ರೀವನ ಹೀಗಲ ಸುಗ್ರೀವನ ಭಾಗೋವನ ಜವದೊಳ್ಳ ಗಜ ವರ್ಷ ಕಾಲ ಕಳೆದರು ಪಾನಮತ್ತನಾಗಿ ಕುಳಿದಿರುವ ಆ ಸುಗ್ರೀವನನ್ನು ಸುಟ್ಟು ಧ್ವಂಸ ಮಾಡಿ ಬಿಡುವೆನು ಸುಡುವೆ ಸುಡುವೆ ಪಡ ಪಡ ಕವಿಗುಲ್ಲವನ್ನೆಲ್ಲ ಕಡಿದು ಪಡವಿಯೊಳಿಡುವೆ ಕೆಡುಕ ಸುಗ್ರೀವನದವಲ್ಲ ಕೆಡುಕ ಸುಗ್ರೀವನದವಲ್ಲ ಪಡ ಚೀಳ್ದು ಕಾಮಾಗ್ನಿಗಾವುದು ಬಿಡುವೆ ರಾಮಾನುಜನೇ ಪರಿಯೇ
ಮಳೆಗಾಲವಾದ್ದರಿಂದ ಚದುರಿ ಹೋಗಿದ್ದ ಸೈನ್ಯವನ್ನು ಒಟ್ಟುಗೂಡಿಸಲು ಸ್ವಲ್ಪ ಸಮಯವಾಯಿತು, ಕ್ಷಮಿಸಬೇಕು. ಹಂಗದ ಆತನಿಗೆ ಬರಲು ನಾಚಿಕೆ ಆದ್ದರಿಂದ ನಿನ್ನನ್ನೇ ಕಳಿಸಿದನೆ. ಇನ್ನು ಉದಾಸೀನ ಮಾಡಿದರೆ ವಾಲಿಗಾದ ಗತಿ ಆತನಿಗೋದು. ಎಚ್ಚರಿಕೆ, ಅಗ್ರಜನ ಬಳಿ ಬರುವಂತೆ ತಿಳಿಸು. ಆಗಬಹುದು ಪ್ರಭು. ಜಾನಕಿ ಪ್ರಾಣ ಸಖಿ ಅಗಲಿದೆಯ ಕಮಲ ಮೋಗೆ ಜಾನಕಿ जानकी प्राण सखे अगलिदೆಯ कमल मुगे जानकी जानकी ಹೊಯ್ದಾಗಿ ಎಲ್ಲಿರುವೆ? पंचवटी कट पुण्य रूपिणी गोदानंदन हंस गमने पंचवटी कट पुण्य रूपिणी गोदानंदन गमनी चित्रकूट संचारुणी तरुणी वैदेगी चित्रकूट संचारुणी तरुणी अयोध्या जनमना हृदय लागिनी अयोध्या जनमना हृदय लागिनी जानकी प्राण सखे अगलिदೆಯ कमल मुगे जानकी ನೀನಿಲ್ಲದೆನ್ನಯ ಬಾಳಿದು ಈ ಫಲ ನೀನಿಲ್ಲದೆನ್ನಯ ಬಾಳಿದು ಈ ಫಲ ಚಿಂತಾ ಸಂಚಿತ ತಂತು ಜಾಲ जानकी ನೀನಿಲ್ಲದೆನ್ನಯ ಬಾಳಿದು ಈ ಫಲ ಚಿಂತಾ ಸಂಚಿತ ತಂತು ಜಾಲ ವಿರಗ ವೇದನೆ ಸಹಿಸಲ ಸದಳ ವಿರಗ ವೇದನೆ ಸಹಿಸಲ ಸದಳ ತನು ಉದಯಿಸುತ್ತಿದೆ ನಿರಂತಿತ ಜಾಲ ತನು ಉದಯಿಸುತ್ತಿದೆ ನಿರಂತಿತ ಜಾಲ जानकी प्राण सखे
ಅಗಲಿ ಜಯ ಕಮಲಮುಖಿ ಜಾನಕಿ ಸೀತಾ 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 ಸುಗ್ರೀವನನ್ನು ಎಚ್ಚರಿಸಿ ಬರಲು ಹೋದ ಲಕ್ಷ್ಮಣನು ಇನ್ನು ಬರಲಿಲ್ವಲ್ಲ. ಅಲ್ಲಿ ಕುಪಿತನಾಗಿ ಹೋದವನು ಏನು ಅನಾಹುತ ಮಾಡಿದನೋ ಕಾಣೇನಲ್ಲ. ಅಗ್ರಜ ನಮಸ್ಕರಿಸುವೆ. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಸುಗ್ರೀವನನ್ನು ಕಂಡೆಯಾ? ಅದು ಅಂಗದ ಕುಮಾರನು ಇತ್ತಲೇ ಬರುತ್ತಿರುವನು.
ಮಳೆಗಾಲವಾದ್ದರಿಂದ ಚದುರಿ ಹೋಗಿದ್ದ ಸೈನ್ಯವನ್ನು ಒಟ್ಟುಗೂಡಿಸಲು ಸ್ವಲ್ಪ ಸಮಯವಾಯಿತು, ಕ್ಷಮಿಸಬೇಕು. ಅಂಗದ ಕುಮಾರ, ನಿನಗೆ ಮಂಗಳವಾಗಲಿ. ನಿಮ್ಮ ಸುಗ್ರೀವ ರಾಜನಲ್ಲಿ ಇದೋ ಪ್ರಭು, ಇತ್ತಲೇ ಬರುತ್ತಿರುವರು. ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ರಘುಕುಲ ಸೋಮ ರಾಮ ರಾಮ ರಘುಕುಲ ಸೋಮ ರಾಮ 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 ಸೀತಾ. ಪ್ರಭು ರಾಮಚಂದ್ರ ನಮಸ್ಕರಿಸುವೆನು. ಸುಗ್ರೀವ ರಾಜ, ನಿನಗೆ ಮಂಗಳವಾಗಲಿ. ವಿಳಂಬವಾಗಿ ಬಂದಿದ್ದಕ್ಕೆ ಕ್ಷಮಿಸಬೇಕು ಪ್ರಭು. ಸರಿ, ನಿಮ್ಮ ಸಚಿವ ಶ್ರೇಷ್ಠನಾದ ಆಂಜನೇಯನಲ್ಲಿ ಪ್ರಭು ಇದು ಇತ್ತ ಕಡೆನೇ ಬರುತ್ತಿರುವರು. ಮನೋಜಾವತಾರ ವಿನುತ ವಿರಾಮ 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 ಅನಗರಾಗವ ಅವನೇಲವ ಅನಗರಾಗವ ಅವನೇಲವ ಪರಿಪಾಲಿ ರಾಮ ಸುಭಾನೆ 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 ಅಭಿರಾಮನೇನು ಪರಿಪಾಲಿ ರಾಮ ರಘೋತ್ತಮ ಮುನಿಯಾದ ಬಾಲ ಜನಯೋಗಶೀಲ ಮುನಿಯಾದ ಬಾಲ ಜನಯೋಗಶೀಲ ಮುನಿಯಾದ ಬಾಲ ರಾಮ ರಾಘವ ಮುನಿಯಾದ ಬಾಲ ಜನಯೋಗಶೀಲ ಮುನಿಯಾದ ಬಾಲಜನ ಯೋಗ ಶೀಲ ಮುನಿಯಾದ ಶೀಲ ಮುನಿಯಾದ ಬಾಲ ಜನಯೋಗಶೀಲ ಮುನಿಯಾದ ಬಾಲ ಜನಯೋಗಶೀಲ ಮುನಿಯಾದ ಬಾಲ ಜನಯೋಗಶೀಲ ಪ್ರಣತಾದಿ ಆನ ಸನ್ನಿಧಾನ ಪ್ರಣತಾದಿ ಆನ ಸನ್ನಿಧಾನ ಪರಿಪಾಲಿ ರಾಮ ರಘೋತ್ತಮ ಸುಖಾದಿ 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 ಅದೇ ರಾಮನೇನು ಪರಿಪಾಲಿ ರಾಮ ರಘೋತ್ತಮ ವಂಶದೇವ ಮನುವಂಶಗೋಪ ವಂಶದೇವ ಮನುವಂಶಗೋಪ ವಂಶದೇವ ರಾಮ ರಾಮ ರಾಘವ
ದೀಪ ಮನೋವಂಶ ಗೋಪಗಿನ ವಂಶ ದೀಪಗಿನ ವಂಶ ದಿನ ವಂಶ ದೀಪ ಮನುವಂಶ ಗೋಪ ದಿನ ವಂಶ ದೀಪ ಮನುವಂಶ ಗೋಪ ದಿನ ವಂಶ ದೀಪ ಮನುವಂಶ ದೀಪ ಪುನದಾಭಿರಾಮ ಸೊಣ ಗೋಪಿಕ ಪುನರಾಭಿರಾಮ ಸುಣ ಗೋಪಿಕ ಪರಿಪಾಗಿ ರಾಮ ಪ್ರಬೋಧಮ ಸುಖಾದಿ ಶೋಭಾದೆ ಸುಖಾದಿ ಶೋಭಾದೆ ಅದೇ ರಾಮ ಪರಿಪಾಗಿ ರಾಮ ಪ್ರಬೋಧಮ ರಾಮ ರಾಮಚಂದ್ರ ನಮಸ್ಕರಿಸುವುದು. ಮಾರುತಿ ನಿನಗೆ ಮಂಗಳವಾಗಲಿ. ಸುಗ್ರೀವ ರಾಜ, ಇವರಿಗೆ ಮುಂದಿನ ಕಾರ್ಯವನ್ನು ನೇಮಿಸು. ಮಹದಾಜ್ಞೆ ಪ್ರಭು. ಆಂಜನೇಯ ಒಡೆಯ, ನೀನು ಯುವರಾಜನಾದ ಅಂಗದನೇ ಮೊದಲಾದ ಜಾಂಬವಂತಾದಿಗಳನ್ನೇ ದಕ್ಷಿಣಾಭಿಮುಖವಾಗಿ ಹೊರಟು ವಿಂಧ್ಯಾದಿ ಪರ್ವತಗಳನ್ನು ನರ್ಮದಾ ಗೋದಾವರಿಯಾದಿ ನದಿ ಪ್ರಾಂತ್ಯವನ್ನು ಹುಡುಕಿ ಅಗಸ್ತ್ಯಾಶ್ರಮವನ್ನು ಸೇರು. ಅಲ್ಲಿಂದ ಆಶೀರ್ವಾದವನ್ನು ಹೊಂದಿ ಚೋಳ, ಕೇರಳ, ಪಾಂಡ್ಯ, ಚೇರಾದಿ ದೇಶಗಳನ್ನು ಹುಡುಕಿ ಅಲ್ಲಿಂದ ದಕ್ಷಿಣ ಸಮುದ್ರವನ್ನು ಪ್ರವೇಶಿಸು. ಅಲ್ಲಿ ಅಂಗಾರಿಕೆ ಎಂಬ ರಾಕ್ಷಸಿ ಇರುವಳು. ಅವಳಿಗೆ ಎದರದೆ ಮುಂದಕ್ಕೆ ಹೋಗು, ಪಿತೃಲೋಕವು ಸಿಕ್ಕುವುದು. ಅಲ್ಲಿಯೂ ಹುಡುಕು. ಮಾತೆಯವರ ನೆಲೆ ಸಿಗದಿದ್ದರೆ ಅಲ್ಲಿಂದ ಮಾತ್ರ ನೀನು ಮುಂದಕ್ಕೆ ಹೋಗಬೇಡ ಆಂಜನೇಯ. ಏತಕ್ಕೆ ಒಡೆಯ? ಏತಕ್ಕೆಂದರೆ ಅಲ್ಲಿ ಸೂರ್ಯರಶ್ಮಿಯು ಕೂಡ ಕಾಣುವುದಿಲ್ಲ. ಆದ್ದರಿಂದ ಅಲ್ಲಿಂದ ಮಾತ್ರ ನೀನು ಮುಂದಕ್ಕೆ ಹೋಗಬೇಡ ಆಂಜನೇಯ. ಹೀಗೆ 1 ತಿಂಗಳ ಅವಧಿ ಮೀರೋದ್ರೊಳಗಾಗಿ ಆ ನೀಚನಾದ ರಾವಣ ನೆಲೆಯನ್ನು ಸೀತಾಮಾತೆಯವರ ಕುಶಲ ವಾರ್ತೆಯನ್ನು ತರಬೇಕು ಆಂಜನೇಯ. ಉದಾಸೀನ ಮಾಡಿ ಬಂದಲ್ಲಿ ಇದರ ಫಲವನ್ನು ಸಚಿವ ಶೇಷನಾದ ನಿನಗೆ ಹೇಳತಕ್ಕದ್ದೇನಿರುವುದು ಆಂಜನೇಯ. ಸುಗ್ರೀವರ ಮಹದಾಜ್ಞೆ ಮಹದಾಜ್ಞೆ. ಇದು ಸುಗ್ರೀವಾಜ್ಞೆ, ಎಚ್ಚರವಿರಲಿ ಆಂಜನೇಯ. ಸುಗ್ರೀವರಾಜ, ಈ ನಾನಾ ದಿಕ್ಕಳ ಇರತಕ್ಕೈಷಗಳು ಹೇಗೆ ತಿಳಿದವು? ಪ್ರಭು, ನಮ್ಮಣ್ಣನಾದ ವಾಲಿಯು ನನ್ನನ್ನು ಕೊಲ್ಲಲು ಬೆನ್ನೆಟ್ಟಿ ಬಂದ ಕಾಲದಲ್ಲಿ ಅವನಿಂದ ತಪ್ಪಿಸಿಕೊಳ್ಳಲು ಈ ಭೂಮಂಡಲವೆಲ್ಲ ಸಂಚಾರ ಮಾಡಿ ನಾನಾ ದಿಕ್ಕುಗಳಿಂದ ಅದ್ಭುತವನ್ನು ಕಂಡಿದ್ದೇನೆ ಪ್ರಭು. ಆದ್ದರಿಂದ ಈ ವಿಷಯಗಳೆಲ್ಲ ನನಗೆ ಗೊತ್ತು ಪ್ರಭು. ಮಾರುತಿ, ಈ ಮಾತರವಾದ ಕಾರ್ಯವು ನಿನ್ನಿಂದ ಸಾಧ್ಯವೇ? ದೇವದೇವ, ಏನು ಹೇಳಿದೆ ಸ್ವಾಮಿ, ಏನು ಹೇಳಿದೆ ಸ್ವಾಮಿ? ಶ್ರೀರಾಮನ ನಿನ್ನಯ ಕರುಣಾರಸ ವಿಲಾಸ ಕಟಾಶ ಗೊಂದರೆ ರಾಮನ ನಿನ್ನಯ ಶ್ರೀರಾಮನ ನಿನ್ನಯ ರಾಮನ ನಿನ್ನಯ ಕರುಣಾ ರಸ ವಿಲಾಸ ಕಟಾಶ ಗೊಂದಿರ ಮಾರುತಿ, ಕ್ಷಣದ ಆ ರಾವಣನ ಸದೆ ಬಳೆದ ಆ ರಜನದ ಜತೆಯ ತಂದು ಬಲವಿ ರಾಮ 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 ದೇವದೇವ, ಏನು ಹೇಳಿದೆ ಸ್ವಾಮಿ? ನಿನ್ನ ಆಶೀರ್ವಾದ ಅನುಗ್ರಹ ಹೊಂದಿದರೆ ಸಾಕು, ಜಗನ್ಮಾತೆಯಾದ ಸೀತಾದೇವರನ್ನು ಹುಡುಕಿ ತರುವುದಲ್ಲದೆ ಆ ದೃಢನಾದ ರಾವಣ ಬಲಗಳನ್ನು ಸಹ ತಿಳಿದು ಬರುವೆನು. ಅವಧಿ ಮುಗಿದರೊಳಗಾಗಿ. ಬಹಳ ಸಂತೋಷ ಹನುಮಂತ. ಪ್ರಭು, ಜಾನಕಿಯನ್ನು ಕಂಡಾಗ ಕೆಲವು ಗುರುತುಗಳು ಹೇಳುವೆನು. ಹೀಗೆ ಬಾ. ಮನನವಾಯಿತೆ, ಅರ್ಥವಾಯಿತೆ. ಕಾಕಾಸು ವೃತ್ತಾಂತವನ್ನು ಅತಿ ಗೋಪ್ಯವಾಗಿ ತಿಳಿಸಬೇಕು. ಮಾರುತಿ,
ಜಾನಕಿಗರುಗುವ ಮರೆಯಿದ ಬೇಡುವೆ ಮಾರುತಿ ನೀ ಕೇಳೋ ಮಾರುತಿ ನೀ ಕೇಳೋ ಮಾರುತಿ ಜಾನಕಿಗರುಗುವ ಮರೆಯಿದ ಬೇಡುವೆ ಮಾರುತಿ ನೀ ಕೇಳೋ ಮಾರುತಿ ನೀ ಕೇಳೋ ಶಿವಚಾಪವ ಮುರಿದು ನಲಿದು ಶಿವಚಾಪವ ಮುರಿದು ನಲಿದು ಸೀತೆಯ ಕರಪಲ್ಲವಗಳ ಬೇಡಿದು ಸೀತೆಯ ಕರಪಲ್ಲವಗಳ ಬೇಡಿದು ಕರೆ ತಂದು ತಿಳಿಸೈ ಸಂತೈಸೈ ಕರೆ ತಂದು ತಿಳಿಸೈ ಸಂತೈಸೈ ಜಾನಕಿಗರುಗುವ ಪರಿದ ಬೇಡುವೆ ಮಾರುತಿ ನೀ ಕೇಳೋ ಮಾರುತಿ ನೀ ಕೇಳೋ ನಂಬಿಕೆ ಬಾರದೊಡೆ ಸೀತೆಗೆ ನಂಬಿಕೆ ಬಾರದೊಡೆ ಆಕೆಗೆ ನಂಬಿಕೆ ಬಾರದೊಡೆ ನಂಬಿಕೆ ಬಾರದೊಡೆ ನಂಬಿಕೆ ಬಾರದೊಡೆ ಮಾರುತಿ 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 ನಂಬಿಕೆ ಬಾರದೊಡೆ ಸೀತೆಗೆ ನಂಬಿಕೆ ಬಾರದೊಡೆ ಜನಕ ಸುತೆಗೆ ಅಂಗುಳಿಕೆಯ ಈತ ಆಕೆಗೆ ನೀಡಲು ಅಂಗುಳಿಕೆಯ ಈತ ಆಕೆಗೆ ನೀಡಲು ಪಂಕಜ ಮುಗಿದವ ತಿಳಿವಳು ಪಂಕಜ ಮುಗಿದವ ತಿಳಿವಳು ಜಾನಕಿಗರುಗುವ ಪರಿದ ಬೇಡುವೆ ಮಾರುತಿ ನೀ ಕೇಳೋ ಮಾರುತಿ ನೀ ಕೇಳೋ ಮಾರುತಿ ಈ ಅಂಗುಳಿಕೆಯನ್ನು ಆಕೆ ಕೊಟ್ಟು ಒಂದು ಅಭಿಜ್ಞಾನ ವಸ್ತುನು ಒಂದು ಮಾಸದ ಅವಧಿಯೊಳಗಾಗಿ ನೀನು ಒಂದು ತಿಂಗಳ ಅವಧಿ ಒಳಗಾಗಿ ತರಬೇಕು. ದೇವ ದೇವ ಅನುಗ್ರಹಿತನಾದನು ದೇವ ಲಕ್ಷ್ಮಣ ಸ್ವಾಮಿ ರಾಮಾನುಗ್ರಹದಿಂದ ಮಾತೆಯವರ ದರ್ಶನವಾದರೆ ತಮ್ಮ ವಿಚಾರವನ್ನು ಏನೆಂದು ತಿಳಿಸಲಿ? ಮಾರುತಿ, ನನ್ನ ಮಾತೆಯವರಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ತಿಳಿಸಿ. ಧನ್ಯನಾದನು ಎಲೈ ಕವಿವೀರರಿ, ಇಂದಿನ ಮೊದಲುಗೊಂಡು ನಾನು ಸೀತಾಮಾತೆಯವರ ದರ್ಶನವಾಗುವ ತನಕ ನಾನು ಫಲಹಾರಾದಿಗಳನ್ನು ಮುಟ್ಟುವುದಿಲ್ಲ. ಇದಕ್ಕೆ ಶ್ರೀರಾಮಚಂದ್ರನ ಪಾದಾರಿಂದವೇ ಸಾಕ್ಷಿ. ಬನ್ನಿರಿ, ಎಲ್ಲರೂ ರಾಮ ಕಾರ್ಯದಲ್ಲಿ ನಿರತರಾಗೋಣ. ರಾಮಚಂದ್ರ ಮಹಾಪಾಯಿ ದಯಾಳು ಅನಹರ ಪರಮ ಕೃಪಾಳು. ರಾಮಚಂದ್ರ ಮಹಾಪಾಯಿ ದಯಾಳು ಅಗಹರ ಪರಮ ಕೃಪಾಳು. ಸಕಲ ಲೋಕ ತವನೇ ರಾಮ. ಸಕಲ ಲೋಕ ತವನ ಮಾಧವನ
ಮಾಧವನ ಮಾಧವನ ಶ್ರೀಧವನ ಸಕಲ ಲೋಕದವನ ಮಾಧವನ 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 ಶ್ರೀಧವನ ಸಕಲ ಲೋಕದವನ ನಿಖಿಲ ಸುರಗಮನ ಮುರಹರನ ನಿಖಿಲ ಸುರಗಮನ ಮುರಹರನ ರಾಮಚಂದ್ರ ಮಹಾಪಾಯಿ ದಯಾಳು ಅಗಹರ ಪರಮ ಕೃಪಾಳು ಪರಮ ಕೃಪಾಳು ಪರಮ ರಾಮ 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 ಸೀತಾರಾಮ ಗಗನವತಾಗೆ ಹೊಳಕುವ ತುಂಗತ ರಂಗ ಸಂಗಮೇ ಅಗಣಿತ ಪಾನ ಮೀನ ಮುತು ರತ್ನ ನವರತ್ನ ಮೇದಮ ಅಗಣಿತ ಪಾನ ವೇನ ಮುತು ರತ್ನ ನವರತ್ನ ವೇದಮ ಸಗೈಪುದೆ ಜಯವೇರಿ ಆಶ್ಚರ್ಯವೇರಿ ಮಹದಾದ್ಭುತ ವಾರಣೋ ಅಂಗದ ಜಾಂಬವಂತಾದಿಗಳೇ, ನಾಟ ಈ ಸಮುದ್ರವನ್ನು ನೋಡಿ ಎಷ್ಟೊಂದು ಭಯಾನಕರವಾಗಿರುವುದು. ಇದನ್ನು ಲಂಘಿಸಿ ಮಾತೆಯವರ ಕುಶಲ ವಾರ್ತೆಯನ್ನು ತರುವ ವೀರರು ಯಾರಿವರು ವಿಚಾರಿಸುವ ಅಂಗದ ಕುಮಾರ. ಆಗಬಹುದು. ಜಾಂಬವಂತರೇ, ನೀವು ಎಷ್ಟು ಯೋಜನೆಯನ್ನು ಆರಬಲ್ಲಿರಿ? ನಾನು ಮುದುಕಾಗಿದ್ದರೂ 90 ಯೋಜನೆ ಆರಬಲ್ಲೆ. ಅವರೆಲ್ಲರನ್ನು ಕೇಳುವೆಲ್ಲ, ನೀನು ಎಷ್ಟು ಯೋಜನೆ ಆರಬಲ್ಲೆ? ನಾನು ಈ ಸಮುದ್ರವನ್ನೇ ಆರಬಲ್ಲೆ, ಆದರೆ ಹಿಂದಕ್ಕೆ ಮಾತ್ರ ಬರಲಾರೆ. ಆದ ಕಾರಣ ಈ ಘನ ಕಾರ್ಯಕ್ಕೆ ಸರ್ವಶ್ರೇಷ್ಠನಾದ ಆಂಜನೇಯನೇ ಸರಿ. ನಾವೆಲ್ಲರೂ ಸೇರಿ ಆಂಜನೇಯನನ್ನೇ ಪ್ರಾರ್ಥಿಸೋಣ. ಹನುಮ, ಆಂಜನೇಯ, ಈ ಘನ ಕಾರ್ಯಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ. ಜೈ ಶ್ರೀರಾಮ್. ಭಯಪಡಬೇಡಿ, ಭಯಪಡಬೇಡಿ. ಈ ಶತಯಾಜನ ಇಷ್ಟನ್ನ ಉಳ್ಳ ಶರದಿಯನ್ನು ಒಂದು ಸಣ್ಣ ಕಾಲಿಯೋಪಾದಿಯಲ್ಲಿ ದಾಟಿ ಸೀತಾಮಾತೆಯವರ ಕುಶಲ ವಾರ್ತೆಯನ್ನು ತರುವುದಲ್ಲದೆ ಆ ಧೃಢನಾದ ರಾವಣನ ಬಲಗಳನ್ನು ಸಹ ತಿಳಿದು ಬರುವನು. ಅವಧಿ ಮುಗಿಯದೊಳಗಾಗಿ ಅಲ್ಲಿಯ ತನಕ ನೀವೆಲ್ಲರೂ ರಾಮದಾನವನ್ನು ಮಾಡುತ್ತಾ ಇಲ್ಲಿಯೇ ಕುಳಿತಿರಿ. ತಾತ, ನಾನು ಹೋಗಿ ಬರಲೇ? ಹೋಗಿ ಬಾ ಮಾರುತಿ. ಲಂಘಿತನೆ ವದಯ ಲಂಘಿತನೆ ವದಯ ವರದೆ ನಾನರೆ ಹರ್ಷವಾಂಕರ್ ಲಂಘಿತನೆ ವದಯ ಲಂಘಿಸನೇರದ ಸಂಘದವರೆಗೂ ಸಂಘವರ ನಾವು ಒಂದನೇ ವಿಷದೆ ಲಂಘಿಸನೇರದ ಸಂಘದವರೆಗೂ ಸಂಘವರ ನಾವು ಒಂದನೇ ಲಂಘಿತನೆ ವದಯ ವರದೆ ನಾನರೆ ಹರ್ಷವಾಂಕರ್ ಲಂಘಿತನೆ ವದಯ ಪಾವನಾತ್ಮನಾದ ರಾಮನ ಪಾವನಾತ್ಮನಾದ ರಾಮನ ಪಾವನಾತ್ಮನಾದ ರಾಮನ ಪಾವನಾತ್ಮನಾದ ರಾಮ ಪಾವಂತರದಲ್ಲಿ ಇರಿಸುತ್ತಲೇ ಪಾವಂತರದಲ್ಲಿ ಇರಿಸುತ್ತಲೇ ಶ್ರೀವರ ಪರದವ ಜೀವವ ಗೊತ್ತಿರ ಸೇವರ ಪರದವ ಜೀವ ಪಾವದ ನೆಗೆಯುತ್ತ ಲಾವಾಂವೇಷಣ ಪಾವದ ನೆಗೆಯುತ್ತ ಲಾವಾಂವೇಷಣ ಲೈಂಗಿಕನಿ ವಾದಯ ವರದೆ ನಾನರೆ ಹರ್ಷವಾಂಕರೆ ಲೈಂಗಿಕನಿ ವಾದಯ 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 ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ಸೊರ ಕೊಲವನೆಂಸೆ
ಬಲವನೆಂದಿಸೆ ನಿಷ್ಕರುಣತಾ ನೆನೆಸೆ ಜಗವ ಬಾಧಿಸುತ್ತಿಲ್ಪ ದುರ್ಲದ ಶಾಸನ ಹೊರಗಿದೋ ದುರ್ಲದ ಶಾಸನ ಹೊರಗಿದೋ ನಿರೀಕ್ಷಿಸಿದನುತ ಶ್ರೀರಾಮಚಂದ್ರನ ದಯದೇ 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 ಚಂಡದಾನವ ಮಾಡಲೇಂದ್ರನ ಚಂಡದಾನವ ಮಾಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಮಂಡಲೇಂದ್ರನ ಕಂಡ ಸಿರಿದರೆ ಚೆನ್ನಂಡುವೆ ಬಲ ಕಂಡ ಸಿರಿದರೆ ಚೆನ್ನಂಡುವೆ ಬಲ ಕಂಡನ ಲಂಕ ನಗರವ ಮಣಿ ಮಾಡಲ ವನಿತ ಕಲೆ ಕಂಡೇ ಗಗನ ತೋಲಕ್ಕಿದೋ ದೇವ ಕಲ್ಲ ಲಗಳ ಮೇಲೆ ನಾನೆಗೆ ಜೊತೆ ಗಗನ ತೋಲಕ್ಕಿದೋ ದೇವ ಕಲ್ಲ ಲಗಳ ಮೇಲೆ ನಾನೆಗೆ ಜೊತೆ ಗಗನ ತೋಲಕ್ಕಿದೋ ದೇವ ಕಲ್ಲ ಗಗನ ತೋಲಕ್ಕೆ ದೊಡ್ಡವ 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 ಕಲ್ಲ ಲಗಳ ಮೇಲೆ ನಾನೆಗೆಯುತ್ತೆ ಲಗಳ ಮೇಲೆ ನಾನೆಗೆಯುತ್ತೆ ಕರದೆ ಕೋಜದ ಕರದೆಯೊಳಗೆ ಸುಖನ ತೆರೆದೆ ಸದೆಯೊಳಗೆ ಸುಖನ ತೆರೆದೆ ಸುಖನ ಸಲದೆಯೊಳಗೆ ಸುಖನ ತೆರೆದೆ ಸಲದೆಯೊಳಗೆ ಸುಖನ ತೆರೆದೆ ಸುಖನ ತೆರೆದೆ ಸಲದೆಯೊಳಗೆ ಸುಖನ ತೆರೆದೆ ತಗದೆ ತನಿಗೂ ಸಲದೆಯೊಳಗೆ
ಬೇಗ ಬರುತ್ತಿರೆ ನಗರ ಬನೋನರೆ ಬೇಗ ಬರುತ್ತಿರೆ ನಗರ ಬನೋನರೆ ಕಂಡನ ಲಂಕಾ ನಗರವ ಹಣಿ ಮಂಡಲ ವನಿತ ಕಂಡೇ ಕಂಡೇ ತಳಪಯ ಮದ ಕೈಲಾಸದಿ ತಳ ತಳಿಸಿ ಗಗನವ ಬೆಳಗಿರೆ ತಳಪಯ ಮದ ಕೈಲಾಸದಿ ತಳ ತಳಿಸಿ ಗಗನವ ಬೆಳಗಿರೆ ತಳಪ ಹೇ ಮದ ಕೈಲಾಸದಿ ತಳ ತಳ ತಳಿಸಿ ಗಗನವ ಬೆಳಗಿರೆ ತಳಪಾಯ ಮದ ಕಳಸದೆ ತಳ ತಳ ತಳಿಸಿ ಗಗನವ ಬೆಳಗಿರೆ ಸರದೆ ಕೋಣ ಸರದೆ ಕೋಟ ಜಲದ ಮೇಲೆ ಸರದೆ ಕೋಟ ಜಲದ ಮೇಲೆ ಏ ತ್ರಿಕೋಟ ಜಲದ ಮೇಲೆ ತ್ರಿಕೋಟ ಜಲದ ಮೇಲೆ ಸಲದಿ ಕೋಟ ಜಲದ ಮೇಲೆ ಸಲದಿ ಕೋಟ ಜಲದ ಮೇಲೆ ತ್ರಿಕೋಟ ಜಲದ ಮೇಲೆ ತ್ರಿಕೋಟ ಜಲದ ಮೇಲೆ ಬದೈತರ ಪರಲ ಪುರಾಣಿದ ಬದೈತನ ಪರಲ ಪುರಾಣಿದು ಕಂಡನ ಲಂಕಾ ನಗರವ ಮಣಿ ಮಂಡಲ ವನಿತ ಕಂಡೇ ಕಂಡೇ ಲಂಕಾ ಪುರವ 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 ರಾಮಚಂದ್ರ ಏನೀತನ ವೈಭವ ಲಂಕಾ ನಗರದ ಹೊರಗಿನ ಬಾಗಿಲೆ ಇಷ್ಟೊಂದು ಪ್ರಕಾಶಮಾನವಾಗಿ ಒಳಿತಿರುವಾಗ ಇನ್ನ ಈತನ ಅರಮನೆಯಾದರೂ ಇನ್ನೆಷ್ಟು ಸುಂದರವಾಗಿರಬಹುದು. ರಾಮಚಂದ್ರ ಸಮುದ್ರ ಲಂಕನ ಸಮಯದಲ್ಲಿ ನನಗೆ ಅಡ್ಡಲಾಗಿ ಬಂದ ವರ್ಣಕ ಪರ್ವತವನ್ನೇ ತಿರಸ್ಕರಿಸಿದ್ದು, ನಾಗಮಾತೆಯ ಗರ್ವವನ್ನೇ ಅಡಗಿಸಿದ್ದು, ಅದು ಅಲ್ಲದೆ ನನ್ನ ನೆರಳನ್ನೇ ಹಿಂಬಾಲಿಸಿಕೊಂಡು ಬಂದು ನನ್ನನ್ನೇ ನುಂಗಲು ಬಂದ ಆ ಸಿಂಹಿಕೆಯ ಉದರವನ್ನು ಅತಿ ಸೂಕ್ಷ್ಮ ರೂಪದಿಂದ ಹೊಳವಕ್ಕು ಒಳಗೆ ಬೃಹದಾಕಾರವಾಗಿ ಬೆಳೆದು ಅವಳ ಉದರವನ್ನೇ ಸೇಳಿಕೊಂಡು ಬಂದಿದ್ದು ನಿಮ್ಮ ಅನುಗ್ರಹದಿಂದಲವೇ ತಂದೆ. ಹೀಗಿರುವಲ್ಲಿ ನನಗೆ ಭಯವೆಂದರೇನು ಸ್ವಾಮಿ? ಆಗಲಿ, ಪುರಪ್ರವೇಶ ಮಾಡುವೆನು. ಆಹಾ ನನ್ನದ ಪವಳದ ತನಗನ ಮೀರಿದ ದಿನಕರ ನಾಟ ತಡಬಡಗಿಲ್ಲದ ಆಹಾ ಅನ್ನದ ಪವಳದ ತನಗನ ಮೀರಿ ದಿನಕರ ನಾಟಂ ತಡಬಡಗಿಲ್ ಚಲ್ಲಿನ ಕೋಟೆಯು ಒಂದಿನ ಒಳಪ ಚಲ್ಲಿನ ಕೋಟೆಯು ಒಂದಿನ ಒಳಪ ಚನ್ನಿನ ಕೋಟೆಯು ಒಂದಿನ ಒಳಗು ಎನಿತ ಗನದಿನಿಗೆ ಶೋಭೆಯನಕುದೆ ಎನಿತ ಗನದಿನಿಗೆ ಶೋಭೆಗೆ ಎನ್ನದೆ ನಾಗಲೋಕ ಸುರರೆನಿಗೆ ಸಮರ್ಪದೆ ನಾಗಲೋಕ ಸುರರೆನಿಗೆ ಸಮರ್ಪ ಸ್ವಗಸೆ ನಗರವಿದು ಶೋಭೆಯನ ಇದು ಸಗಸೆ ಅದು ಸಗಸೆ ಇದು ಸಗಸೆ. ರಾಮಚಂದ್ರ ಆಪತ್ ಬಾಂಧವ
ಅನಾಥ ರಕ್ಷಕ ಕಾಪಾಡಬೇಕು ಕಾಪಾಡಬೇಕು. ಇರಲಿ, ಈಗ ಪುರಪ್ರವೇಶವನ್ನು ಮಾಡೋಣ. ಏನಿದು? ಪುರಪ್ರವೇಶ ಮಾಡೋಣವೆಂದರೆ ಯಾರೋ ನನಗೆ ಅಡ್ಡಲಾಗಿ ಮಲಗಿರಲ್ಲ. ಈಕೆಯನ್ನು ಎಚ್ಚರಿಸದೆ ಪುರಪ್ರವೇಶ ಮಾಡುವುದು ಉಚಿತವಲ್ಲ. ಈಕೆಯನ್ನು ಎಚ್ಚರಿಸಿ ನಂತರ ಪುರಪ್ರವೇಶವನ್ನು ಮಾಡುವೆನು. ನಮ್ಮ ಪಹರೆಯರೆಲ್ಲ ಎಚ್ಚರವಾಗಿ ಇದ್ದಾರಲ್ಲ, ಯಾರು ನನ್ನ ನಿದ್ರಾಭಂಗ ಮಾಡಿ ಕೋತಿ ಮಂಗಣ್ಣ, ಬಾರ ಇಲ್ಲಿ. ನಾನಿಲ್ಲಿರುವುದನ್ನು ಲೆಕ್ಕಿಸದೆ ಪುರಪ್ರವೇಶ ಮಾಡಿರುವೆಯಲ್ಲ, ಯಾರೋ ನೀನು? ಅಮ್ಮ, ನಾನು ಶ್ರೀರಾಮಚಂದ್ರನ ಸೇವಕನು. ಈ ಲಂಕಾ ನಗರವನ್ನು ನೋಡಿ ಆನಂದ ಪಡಲು ಬಂದಿರುವೆನು. ಅಪ್ಪಣೆ ಕೊಟ್ಟರೆ ಹೀಗೆ ಬಂದು ಬಿಡುವೆನು. ಹೀಗೆ ಹೋಗಿ ಹೀಗೆ? ಹೌದು. ಇವನ ಯಾವ ಭಾಗದಲ್ಲಿ ಮಾಂಸಖಂಡಗಳಿರುವವು? ಹೀಗೆ ಹೋಗಿ ಹೀಗೆ ಬಂದು ಬಿಡುತ್ತಾನಂತೆ. ಏಯ್, ತ್ರಿಮೂರ್ತಿಗಳಿಗೂ ಅಸಾಧ್ಯವಾದ ಪುರಪ್ರವೇಶ ಈ ಮೂರ್ತಿಯಿಂದ ಸಾಧ್ಯವೇನೋ? ದೇವತೆಗಳಿಗೆ ಅಸಾಧ್ಯವಾಗಿರಬಹುದು ತಾಯಿ, ಆದರೆ ನನಗೆ ಮಾತ್ರ ಎಲ್ಲವೂ ಸಾಧ್ಯವೆಂದು ತಿಳಿ. ಅರ್ಧರಾತ್ರಿ ವೇಳೆಯಲ್ಲಿ ಅರ್ಧರಾತ್ರಿ ವೇಳೆಯಲ್ಲಿ ಸದ್ದು ಮಾಡದಂತ ಸುಮ್ಮನೆ ಕದ್ದು ಕಳ್ಳನಂತೆ ಹೋಗುವೆ, ಕದ್ದು ಕಳ್ಳನಂತೆ ಹೋಗುವೆ, ಕದ್ದು ಕಳ್ಳನಂತೆ ಹೋಗುವೆ, ಬುದ್ಧಿಯಿಲ್ಲದೆ ಬುದ್ಧಿ ಕೆಡವುವೆ. ಯಾರ ಲೋಕಪ್ರಿಯೆ ಬಂದಿಗೆ, ಯಾರ ಲೋಕಪ್ರಿಯೆ? ಕಳ್ಳನಲ್ಲ ಕೇಳೆ ನಾನು, ಕಳ್ಳನಲ್ಲ ಕಾಣೆ ನಾನು, ಒಳ್ಳೆ ವಾಯು ಕೋತಾನುಮ, ಒಳ್ಳೆ ವಾಯು ಕೋತಾನುಮ, ಒಳ್ಳೆ ವಾಯು ಕೋತಾನುಮ. ಎಂದು ಕರೆವರು ಎನ್ನ ಕೇಳೆ ರಕ್ಕಸಿಯೇ, ಒಂದಿಹ ನಿಲ್ಲೆ ರಕ್ಕಸಿಯೇ. ಅನುಮಾನೇನು ಆದೋಡೇನು, ಕಣ್ಣು ಮೂರುಂಟೇನೋ ನಿನಗೆ? ಅನುಮಾನೇನು ಆದೋಡೇನು, ಕಣ್ಣು ಮೂರುಂಟೇನೋ ನಿನಗೆ? ನಿನ್ನ ತಿನ್ನುವ ಮಾರಿ ನಾನು, ನಿನ್ನ ತಿನ್ನುವ ಮಾರಿ ನಾನು, ದುರುಳ ಕೋಡುಗ ಎಲ್ಲಿಗೆ ಹೋಗುವೆ, ದುರುಳ ಕೋಡುಗ ಎಲ್ಲಿಗೆ ಹೋಗುವೆ? ನಿಲ್ಲಾಲೋ ಕಪಿಯೆ ಬಂದಿಗೆ, ನಿಲ್ಲಾಲೋ ಕಪಿಯೆ. ಎನ್ನ ತಿನ್ನ ಮಾರಿಯಾದೊಡೆ
ಎಲ್ಲ ತಿನ್ನ ಮಾರಿಯಾದೊಡೆ ನಿನಗೆ ಮಣ್ಣ ಮುಕ್ತಿಸುವೆನು ನಿನಗೆ ಮಣ್ಣ ಮುಕ್ತಿಸುವೆನು ಒಳ್ಳೆ ವಾಯು ಪುತ್ರ ಹನುಮ ಒಳ್ಳೆ ವಾಯು ಪುತ್ರ ಹನುಮ ಎಂದು ಕರೆವರು ಎನ್ನಲೆ ರಕ್ಕಸಿಯ ಬಂದನೆ ರಕ್ಕಸಿಯ. ಹನುಮಂತ ನೀನಾದರೆ ಕಣ್ಣು ಮೂರುಂಟೇನೆ? ಹೌದು, ನನಗೆ ದೈವ ನಿರ್ಮಿತವಾದ 2 ಕಣ್ಣು, ಇನ್ನೊಂದು ನಿಮ್ಮ ವಂಶವನ್ನೇ ನಿರ್ನಾಮ ಮಾಡಲು ಇದೊಂದು ಕಣ್ಣು. ಉಚ್ಚುಕೊಂಡ್ಬಿಟ್ಟಿದ್ದಾನೆ. ಏಯ್, ಪುರಪ್ರವೇಶ ಮಾಡಲೇಬೇಕು. ಮಾಡಲೇಬೇಕು. ಸರಿ, ನನ್ನನ್ನು ಜಯಿಸು, ನಂತರ ಪುರಪ್ರವೇಶ. ನಾವು ಯುದ್ಧವನ್ನು ಮಾಡಬೇಕಾದರೆ ಒಂದು ಷರತ್ತಿನ ಮೇಲೆ ಯುದ್ಧವನ್ನು ಮಾಡೋಣ. ಏನಾ ಷರತ್ತು? ಏನೆಂದರೆ, ನೀನಾದರೂ ಹೆಂಗಸು, ನಾನು ಗಂಡಸು ಆದ ಕಾರಣದಿಂದ ನೀನು ನನಗೆ ಮೊದಲು 3 ಪ್ರಹಾರಗಳನ್ನು ಕೊಡು. ರಾಮಾನುಗ್ರಹದಿಂದ ಬದುಕುಳಿದರೆ ಅಮ್ಮ, ಉರಿಬಿದರೆ ತೂರಿಕೊಂಡು ಹೋಗುತ್ತಾನೆ. ಬದುಕುಳಿದರೆ ನಾನು ನಿನಗೆ ಒಂದೇ ಒಂದು ಪ್ರಹಾರವನ್ನು ಕೊಡುವೆನು. ಕೂರೋ ಕೂರೋ. ಇವನನ್ನು ಒಡೆಯುವುದೇ ಬೇಡ. ಜೈ ರಾವಣೇಶ್ವರ. ಜೈ ಜೈ ರಘುವೀರ ಸಮರ್ಥ. ಇನ್ನು ಹೇಳಿರುವುದು ಕೂರು. ನಿದ್ರೆ ಮಪ್ಪರು. ಜೈ ರಾವಣೇಶ್ವರ. ಜೈ ಜೈ ರಘುವೀರ ಸಮರ್ಥ. ಇನ್ನೊಂದಿರುವುದು ಕೂರು. ಬದುಕಿದ್ದಾನಲ್ಲ, ನಿನ್ನ ಇಷ್ಟ ದೇವರನ್ನು ಸ್ಮರಿಸಿಕೋ. ನಿನ್ನ ಇಷ್ಟ ದೇವರನ್ನು ಸ್ಮರಿಸಿಕೋ. ಜೈ ರಾವಣೇಶ್ವರ. ಪುಡಿ ಪುಡಿ. ಜೈ ಜೈ ರಘುವೀರ ಸಮರ್ಥ. ಅಮ್ಮ, ನಿನ್ನ ಸರದಿ ಮುಗಿಯಿತು, ಈಗ ಬಾ ಇಲ್ಲಿ ಕುಳಿತುಕೋ. ಹೆಂಗಸಿನ ಮೇಲೆ ಬಂದು ಇಲ್ಲಿ ಬಾ ಕುಳಿತುಕೋ. ಹೀಗೆ ಮಾಡಿ ಬಿಡೋಣ. ಹೇಗೆ? ರಾಜಿಯಾಗಿ ಬಿಡೋಣ. ಪಂಥ ಅಂದ ಮೇಲೆ ಪಂಥ, ಮದುವೆ ಆಗಿ ಬಿಡೋಣ. ಬೇಡ ಬೇಡ, ಪಂಥ ಅಂದ ಮೇಲೆ ಪಂಥ. ಎಲ್ಲಿ ಬಾ ಕುಳಿತುಕೋ. ಮದುವೆ ಆಗಿ ಮೇಲೆ ಬಿದ್ದರೆ ಎಲ್ಲಿ ಅಪ್ಪಚ್ಚಿ ಆಗುತ್ತೇನೋ ಒಂದು ಭಯ. ಆಗಲಿ, ಗುದ್ದಬೇಕು. ಗುದ್ದಲ್ಲ. ಎಲ್ಲಿ? ನಿನ್ನ ಮನೆ ದೇವರನ್ನು ಸ್ಮರಿಸಿಕೋ. ಎಲ್ಲ ಗುದ್ದವ್ರು, ನೀನು ಒಬ್ಬ ಇದೆಯಾ? ಗುದ್ದು. ನಿಧಾನವಾಗಿ ಗುದ್ದಬೇಕು. ಹಾಗೆ ಆಗಲಿ. ಜೈ ಜೈ ರಘುವೀರ ಸಮರ್ಥ. ಮಾರುತಿ, ಬ್ರಹ್ಮನ ಶಾಪ ಹಿಂದೆ ಫಲಿಸಿತು. ಇಂದಿನಿಂದ ರಾವಣನಿಗೆ ಅಪಜಯವು, ಶ್ರೀರಾಮಚಂದ್ರರಿಗೆ ಜಯವು. ಸಮುದ್ರಕ್ಕೆ ತಳ್ಳಿಬಿಡು ನನ್ನನ್ನು. ಹಾಗೆ ಆಗಲಿ.